ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಸ್ನೇಹವನ್ನು ಉಳಿಸಿಕೊಳ್ಳುವವರು, ಜನರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಅನುರಾಧ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಅನುರಾಧ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಅನುರಾಧ ಬಗ್ಗೆ. ಅನುರಾಧ ನಕ್ಷತ್ರ ಭಚಕ್ರದ 17ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಶನಿ. ಅನುರಾಧ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಸ್ನೇಹದ ಶಕ್ತಿ. ಅನುರಾಧ ಅಂದ್ರೆ ಇವರು ಸ್ನೇಹಕ್ಕೆ ತುಂಬಾ ಮಹತ್ವ ಕೊಡುವವರು, ಸಂಬಂಧಗಳನ್ನು ಉಳಿಸಿಕೊಳ್ಳುವವರು, ಜನರ ಜೊತೆ ಸಂಪರ್ಕ ಬೆಳೆಸುವವರು. ಅನುರಾಧ ನಕ್ಷತ್ರದ ಸಂಕೇತ ಕಮಲ, ಲೋಟಸ್. ಕಮಲ ಕೆಸರಿನಲ್ಲಿ ಬೆಳೆಯುತ್ತದೆ, ಆದರೂ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅದಕ್ಕೆ ಅನುರಾಧ ಜನರಲ್ಲಿ ಪರಿಸ್ಥಿತಿ ಹೇಗೆ ಇದ್ದರೂ ಮುಂದೆ ಸಾಗುವ ಗುಣ ಕಾಣಿಸುತ್ತದೆ. ಅನುರಾಧ ನಕ್ಷತ್ರದ ಅಧಿದೇವತೆ ಮಿತ್ರ. ಅವರು 12 ಆದಿತ್ಯರಲ್ಲಿ ಒಬ್ಬರು. ಮಿತ್ರ ಅಂದ್ರೆ ಸ್ನೇಹ, ನಂಬಿಕೆ ಮತ್ತು ಸಹಕಾರದ ದೇವತೆ. ಅದಕ್ಕೆ ಈ ನಕ್ಷತ್ರದಲ್ಲಿ ಸ್ನೇಹ ಮತ್ತು ತಂಡದ ಮನೋಭಾವ ಕಾಣಿಸುತ್ತದೆ. ಟೀಮ್ ಸ್ಪಿರಿಟ್ ಅಂತೀವಲ್ಲ ಹಾಗೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮಿತ್ರಂ ಸರ್ವಸ್ಯ ಭೂಷಣಂ, ಅಂದರೆ ಸ್ನೇಹವೇ ಜೀವನದ ಅಲಂಕಾರ. ಇದೇ ಅನುರಾಧ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ, ಅನುರಾಧ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದು, ಪೀಪಲ್ ಪ್ಲೀಸಿಂಗ್, ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವುದು, ಸಪ್ರೆಸಿಂಗ್ ಎಮೋಷನ್ಸ್, ನಿರಾಕರಣೆಯ ಭಯ, ಫಿಯರ್ ಆಫ್ ರಿಜೆಕ್ಷನ್, ಸಂಬಂಧಗಳಿಗೆ ಅತಿಯಾದ ಮಹತ್ವ ಕೊಡುವುದು, ಓವರ್ ಅಟ್ಯಾಚ್ಮೆಂಟ್. ಅನುರಾಧ ಜನ್ಮ ನಕ್ಷತ್ರ ಇರುವವರಿಗೆ ಸ್ನೇಹ ಒಂದು ಶಕ್ತಿ, ಆದರೆ ತಮ್ಮ ಮಿತಿಗಳನ್ನು ಕಾಪಾಡಿಕೊಳ್ಳುವುದು ಒಂದು ಜೀವನ ಪಾಠ. ನೀವು ಸಂಬಂಧ ಮತ್ತು ಸ್ವಾಭಿಮಾನ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ನೆಮ್ಮದಿ ಮತ್ತು ಸಂತೋಷದಿಂದ ಸಾಗುತ್ತದೆ. ಅನುರಾಧ ನಕ್ಷತ್ರ ಸ್ನೇಹ ಮತ್ತು ನಂಬಿಕೆಯ ಶಕ್ತಿ. ಸಮತೋಲನ ಬಂದಾಗ ಅದು ನೆಮ್ಮದಿ ಮತ್ತು ಉತ್ತಮ ಸಂಬಂಧಗಳನ್ನು ತರುತ್ತದೆ. ಇದು ಅನುರಾಧ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 18ನೇ ನಕ್ಷತ್ರವಾದ ಜ್ಯೇಷ್ಠ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ, ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.